ಜನವರಿ 23, 2024ರಲ್ಲಿ PSI ಎಕ್ಸಾಮ್ ನಡೆಯುತ್ತೆ. ಅಂದ್ರೆ 2 ವರ್ಷಗಳ ಹಿಂದೆ PSI ಎಕ್ಸಾಮ್ ನಡೆಯುತ್ತೆ. ಅದೇ ವರ್ಷದಲ್ಲಿ ಪುನಃ ಅಕ್ಟೋಬರ್ 3ನೇ ತಾರೀಕು 2024ರಲ್ಲಿ ಪುನಃ PSI ಎಕ್ಸಾಮ್ ನಡೆಯುತ್ತೆ. ಮೊದಲನೇ ಸಲ ನಡೆದಾಗ 545 ಪೋಸ್ಟ್ಗಳಿಗೆ PSI ಎಕ್ಸಾಮ್ ನಡೆದಿರುತ್ತೆ. ಎರಡನೇ ಸಲ ನಡಿಬೇಕಾದ್ರೆ 402 ಪೋಸ್ಟ್ಗಳಿಗೆ PSI ಎಕ್ಸಾಮ್ ನಡೆದಿರುತ್ತೆ. ಏನಕ್ಕೆ ಈ ವರ್ಷ 2 ಎಕ್ಸಾಮ್ ನಡೆಯುತ್ತೆ ಅಂತ ಅಂದ್ರೆ, ಮೊದಲನೇ ಸಲ ಬರೆದಾಗ ಹಗರಣವಾಗಿರುತ್ತೆ, ಬ್ಲೂಟೂತ್ ಇಂದ, OMR ಶೀಟ್ ಸ್ಕ್ಯಾಮ್ ಇಂದ ಈ ತರ ಪ್ರಾಬ್ಲಮ್ ಕ್ರಿಯೇಟ್ ಮಾಡಿರೋ ಕಾರಣ ಎಕ್ಸಾಮ್ ಡಿಪಾರ್ಟ್ಮೆಂಟ್ ಏನ್ ಮಾಡ್ತಾರೆ, ಎಕ್ಸಾಮ್ ನ ಕ್ಯಾನ್ಸಲ್ ಮಾಡ್ಬಿಟ್ಟು CID ಗೆ ಒಪ್ಪಿಸ್ತಾರೆ ಈ ಪ್ರಾಬ್ಲಮ್ ನ. ನೆಕ್ಸ್ಟ್ ಫ್ಯೂಚರ್ ಅಲ್ಲಿ ಅಂದ್ರೆ ಜನವರಿಯಿಂದ ಅಕ್ಟೋಬರ್ ವರ್ಗು ಈ ಗ್ಯಾಪ್ ಅಲ್ಲಿ ಏನ್ ಮಾಡ್ತಾರೆ, ಎರಡನೇ ಎಕ್ಸಾಮ್ ನೀಡ್ತಾರೆ. 545ರಿಂದ 402 ಪೋಸ್ಟ್ ಆಗುತ್ತೆ. ಈ ಎಕ್ಸಾಮ್ ಯಾವಾಗ ನಡಿಬೇಕಿತ್ತು ಅಂತ ಅಂದ್ರೆ, ಆಫ್ಟರ್ ಕೊರೋನಾ ಆದ್ಮೇಲೆ 2021ರಲ್ಲಿ ಈ ಎಕ್ಸಾಮ್ ನಡಿಬೇಕಿತ್ತು. ಬಟ್ ಕಾಲಕ್ರಮಣ ಟೈಮ್ಗಳು ಆಗಿರೋ ಕಾರಣದಿಂದ 2024 ತಳ್ಳುತ್ತೆ. ಆ ಕಾರಣದಿಂದ ಇಷ್ಟೊಂದು ಲೇಟ್ ಆಗಿ ನಡೆಯುತ್ತೆ. ಅಕ್ಟೋಬರ್ ಅಲ್ಲಿ ಎಕ್ಸಾಮ್ ನಡೆದು ಬೇಗ ರಿಸಲ್ಟ್ ನವೆಂಬರ್ ತಿಂಗಳಿಗೆ ಇಷ್ಟೆಲ್ಲ ರಿಸಲ್ಟ್ ಬಂದು ಆಲ್ಮೋಸ್ಟ್ ಎಲ್ಲ ಕಂಪ್ಲೀಟ್ ಆಗೋದು, ಪ್ರೋಸೆಸ್ ಕಂಪ್ಲೀಟ್ ಆಗುತ್ತೆ. ಬಟ್ ಇವಾಗಿರೋ ಪ್ರಾಬ್ಲಮ್ ಏನಂತ ಅಂದ್ರೆ, ಎಲ್ಲ ಗೌರ್ಮೆಂಟ್ ಎಕ್ಸಾಮ್ಗಳು ಬರ್ತಿದೆ. ವಿಲೇಜ್ ಅಕೌಂಟೆಂಟ್ ಎಕ್ಸಾಮ್, KSRP, CRDR ಎಕ್ಸಾಮ್ ಎಲ್ಲ ಬಂದಿದೆ. ಈಗ ನಮ್ಮ 2026ರಲ್ಲಿ ಕಣ್ಮುಗಿಯೋಷ್ಟರಲ್ಲಿ PSI ಎಕ್ಸಾಮ್ ಯಾವಾಗ ಬರುತ್ತೆ ಅಂತ ಜೂನ್ ಜುಲೈಲೆಲ್ಲ ನೋಟಿಫಿಕೇಶನ್ ಬರುತ್ತೆ ಅಂತ ಎಲ್ಲ ಕಾಯ್ಕೊಂಡು ಕೂತಿದ್ರು. ಬಟ್ ಇವಾಗ ಆಲ್ರೆಡಿ ಆಗಸ್ಟ್ ಮುಗಿದು ಸೆಪ್ಟೆಂಬರ್ ತಿಂಗಳಿಗೆ ಬರ್ತಿದೆ. ಇಲ್ಲಿ ನಾನು ಏನ್ ಹೇಳ್ತೀನಿ ಅಂತಂದ್ರೆ, 2026 ನಿಜವಾಗ್ಲೂ PSI ಎಕ್ಸಾಮ್ ನಡೆಯುತ್ತಾ, ಇಲ್ಲ 27ಕ್ಕೆ ನಡೆಯುತ್ತಾ ಅಂತ ನಿಮ್ಗೆ ಎಲ್ರಿಗೂ ಡೌಟ್ ಇರುತ್ತೆ. ಆ ಕಾರಣದಿಂದ ನಿಮ್ಮ ಡೌಟ್ ನ ಇವಾಗಲೇ ಕ್ಲಿಯರ್ ಮಾಡ್ಬಿಡ್ತೀನಿ. ಎಕ್ಸಾಮ್ ಯಾವಾಗ ನಡೀಬಹುದು ಅಂತ ನಿಮ್ಗೆ ಹೇಳ್ಬಿಡ್ತೀನಿ. ಅದಕ್ಕಿಂತ ಮುಂಚೆ PSI ಎಕ್ಸಾಮ್ ನ ಕರೆಕ್ಟ್ ಆಗಿ ತಿಳ್ಕೊಂಬಿಡಿ. ಆಲ್ರೆಡಿ ತಿಳಿದಿದ್ರು ಪರವಾಗಿಲ್ಲ, ಈಗ ನೋಡ್ಕೊಳ್ಳಿ, ಹೊಸ ಅಪ್ಡೇಟ್ ಬಂದಿರೋ ಮುಖಾಂತರದಿಂದ ನೀವು ತಿಳ್ಕೊಳ್ಳೇಬೇಕು. ಇದು ಆಲ್ರೆಡಿ ಕಂಪ್ಲೀಟ್ ಆಗಿ ಫೀಲ್ಡ್ ಆಫೀಸರ್ ಡ್ಯೂಟಿ ಇದು PSI ಎಕ್ಸಾಮು. ಮತ್ತೆ ಮೋರ್ ಓವರ್ ಇನ್ನೊಂದೇನಂದ್ರೆ, ಬೇರೆ ಎಕ್ಸಾಮ್ ವಿಲೇಜ್ ಅಕೌಂಟೆಂಟು, ಸಿವಿಲ್ ಎಕ್ಸಾಮ್, ಪೊಲೀಸ್ ಸಿವಿಲ್ ಎಕ್ಸಾಮ್ ಇತ್ತಲ್ಲ ಮತ್ತೆ KSRP ಎಕ್ಸಾಮ್ಗಳು, ಇವೆಲ್ಲ ಸೆಕೆಂಡ್ PU ಮೇಲಿತ್ತು, ಸೆಕೆಂಡ್ PU ಬೇಸಿಸ್ ಮೇಲಿತ್ತು. ಆ ತರ ಇದು ಸೆಕೆಂಡ್ PU ಮೇಲೆ ಆಗಲ್ಲ. ಇದು ಡಿಗ್ರಿ ಗ್ರಾಜುಯೇಷನ್ ಕಂಪ್ಲೀಟ್ ಮಾಡಿರಲೇಬೇಕು. ಡಿಗ್ರಿ ಗ್ರಾಜುಯೇಟ್ಗಳು ಮಾತ್ರ ಅಪ್ಲೈ ಮಾಡಕ್ ಸಾಧ್ಯ, ಇಲ್ಲಾಂದ್ರೆ ಅಪ್ಲೈ ಮಾಡೋದಕ್ಕಾಗಲ್ಲ. ಈಗ ಆಲ್ಮೋಸ್ಟ್ ನೀವು UPSC ನೋಡಿರ್ತೀರಾ, KS ನೋಡಿರ್ತೀರಾ. ಈ ಎಕ್ಸಾಮ್ಗಳೆಲ್ಲ ಡಿಗ್ರಿ ಗ್ರಾಜುಯೇಟ್ಗಳು ಮಾತ್ರ ಅಪ್ಲೈ ಮಾಡಬೇಕು. ಆ ಕಾರಣದಿಂದ PSI ಒಂದು ಲೆವೆಲ್ ಹೈಯರ್ ಪೊಸಿಷನ್ ಅಲ್ಲಿ ಇದೆ. ಅದೊಂದು ನೀವು ನೆನ್ಪಿಟ್ಕೊಬಿಡಿ. ಇದರಲ್ಲಿ ಎಲ್ಲಾ ಎಕ್ಸಾಮ್ಗಳ ತರನೇ PSI ಎಕ್ಸಾಮ್ಗೆ ಈಗ KSRP, CRDR ಮತ್ತೆ PSI ಇವಕ್ಕೆಲ್ಲ ಏನ್ ಡಿಫ್ರೆನ್ಸ್ ಅಂತ ಅಂದ್ರೆ, ಸೇಮ್ ಎಲ್ಲ ಹಂಗೆ ಇರುತ್ತೆ. ಬಟ್ ಇದು ಡಿಗ್ರಿ ಲೆವೆಲ್ ಆಗಿರುತ್ತೆ. ನೆಕ್ಸ್ಟ್ ಇನ್ನೊಂದೇನಂತ ಅಂದ್ರೆ, ಕ್ವಶನ್ ಸೆಲೆಕ್ಷನ್ ಪ್ರೊಸೆಸ್ ಯಾವ ತರ ಇರುತ್ತೆ ಅಂದ್ರೆ, ರಿಟರ್ನ್ ಎಕ್ಸಾಮು, ಫಿಸಿಕಲ್ ಎಕ್ಸಾಮು, PST, PED, ಡಾಕ್ಯುಮೆಂಟ್ ವೆರಿಫಿಕೇಶನ್ ಈ ಪ್ರೊಸೆಸಿಂಗ್ ಅಲ್ಲಿ ಇರುತ್ತೆ. ರಿಟರ್ನ್ ಎಕ್ಸಾಮಿನೇಷನ್ ಈ ಸೆಕೆಂಡ್ PU ಬೇಸಿಸ್ ಮೇಲೆ ಇರ್ತಾರೆ, ಆ ತರ ನಿಜವಾಗ್ಲೂ ಇರಲ್ಲ. ಇಲ್ಲಿ ಒಬ್ರು ಏನ್ ತಿಳ್ಕೊಳ್ಬೇಕು ಅಂತಂದ್ರೆ, ಈಗ ಕನ್ನಡ ಮೀಡಿಯಂ ಸ್ಟೂಡೆಂಟ್ಸ್ ಯಾರು PSI ಎಕ್ಸಾಮ್ ಬರೀತಿರ್ತೀರಾ, ಅವ್ರಿಗೆ ಕನ್ನಡ ಟು ಇಂಗ್ಲಿಷ್ ಟ್ರಾನ್ಸ್ಲೇಷನ್ ಇರುತ್ತೆ, ಇಂಗ್ಲಿಷ್ ಟು ಕನ್ನಡ ಟ್ರಾನ್ಸ್ಲೇಷನ್ ಇರುತ್ತೆ. ಇಲ್ಲಿ ನೀವು ಎಡುತ್ತೀರಾ, ನೀವು ಎಷ್ಟೇ ಓದಿದ್ರೆ, ಎಷ್ಟು ಫಾಸ್ಟ್ ಆಗಿ ಥಿಂಕ್ ಮಾಡೋದ್ರ ಎಕ್ಸಾಮ್ ನ ಕ್ರ್ಯಾಕ್ ಮಾಡೋದಿದ್ರೆ, ಆಪ್ಷನ್ಸ್ ಇರ್ಬೇಕಾದ್ರೆ ನೀವು ಕ್ಲಿಯರ್ ಮಾಡ್ಕೊಂತೀರಿ. ಬಟ್ ಇಲ್ಲಿ ಕಾಲಕ್ರಮಣ ಏನಾಗ್ಬಿಟ್ಟಿದೆ, ನೀವು ಕನ್ನಡದಲ್ಲಿ ಇರೋದನ್ನ ಇಂಗ್ಲಿಷ್ ಟ್ರಾನ್ಸ್ಲೇಟ್ ಮಾಡಬೇಕಾದ್ರೆ ನೀವು ಇಂಗ್ಲಿಷ್ ಟು ವೊಕ್ಯಾಬುಲರಿ ಸ್ಟ್ರಾಂಗ್ ಇರಬೇಕು, ಗ್ರಾಮರ್ ಸ್ಟ್ರಾಂಗ್ ಇರಬೇಕು, ಸೆಂಟೆನ್ಸ್ ಕರೆಕ್ಷನ್ ಸ್ಟ್ರಾಂಗ್ ಇರಬೇಕು. ಈ ಸ್ಟೆಪ್ಸು, ಈ ಕನ್ಸ್ಟ್ರಕ್ಷನ್ ಸ್ಟ್ರಾಂಗ್ ಇಲ್ಲ ಅಂತಂದ್ರೆ ನೀವು ಎಕ್ಸಾಮ್ ನ ಕ್ಲಿಯರ್ ಮಾಡೋದಕ್ಕಾಗಲ್ಲ. ಯಾಕಂದ್ರೆ ಅದು 50 ಮಾರ್ಕ್ಸ್ ಲೆವೆಲ್ ಮಾಡಿರ್ತಾನೆ. ಅದನ್ನ ತಿಳ್ಕೊಳ್ಳಿ. ಭಾಷಾಂತರ ಏನಿದೆ, ಕನ್ನಡ ಟು ಇಂಗ್ಲಿಷ್, ಇಂಗ್ಲಿಷ್ ಟು ಕನ್ನಡ, ಇದಕ್ಕೆ ನೀವು ಜಾಸ್ತಿ ಫೋಕಸ್ ಮಾಡಲೇಬೇಕು. PSI ಎಕ್ಸಾಮ್ ಕ್ಲಿಯರ್ ಮಾಡಬೇಕು ಅಂತಂದ್ರೆ. ಇದು ಯಾರಿಗೆ ಪ್ರಾಬ್ಲಮ್ ಬೀಳುತ್ತೆ ಅಂದ್ರೆ, ಕನ್ನಡ ಮೀಡಿಯಂ ಅವ್ರಿಗೆ ಪ್ರಾಬ್ಲಮ್ ಬೀಳುತ್ತೆ. ಬಟ್ ಇಂಗ್ಲಿಷ್ ಮೀಡಿಯಂ ಅವ್ರಿಗೆ ಪ್ರಾಬ್ಲಮ್ ಬೀಳುತ್ತೆ ಅಂದ್ರೆ, ಇಂಗ್ಲಿಷ್ ಮೀಡಿಯಂ ಅವ್ರಿಗೆ ಬರಲ್ಲ. ಯಾಕಂದ್ರೆ ಮದರ್ ಟಂಗ್ ಏನಾರು ಅವ್ರದ್ದು ಕನ್ನಡ ಆಗಿದ್ರೆ ಅವ್ರಿಗೆ ಕನ್ನಡ ಈಸಿ ಆಗಿರುತ್ತೆ ಮೊದಲಿಂದನೂ. ಯಾಕಂದ್ರೆ ಕನ್ನಡ ನಿಮ್ಮ ಫಸ್ಟ್ ಲ್ಯಾಂಗ್ವೇಜ್ ಆಗಿದ್ರೆ 625 ಮಾರ್ಕ್ಸ್ ಸಿಗ್ದಿರ್ತಾರೆ 10th ಅಲ್ಲಿ. ನಿಮ್ಗೆ ಈ ಪ್ರಾಬ್ಲಮ್ ಫೇಸ್ ಮಾಡಲ್ಲ ಇಂಗ್ಲಿಷ್ ಮೀಡಿಯಂ ಅವರು, ನೀವು ಕ್ಲಿಯರ್ ಮಾಡ್ಕೊಂಡ್ ಬರ್ತೀರಾ. ಅದಕ್ಕೋಸ್ಕರ ನಿಮ್ ಕನ್ನಡ ಮೀಡಿಯಂ ಅವ್ರು ಆಗಿದ್ರೆ ಇದೊಂದು ಪ್ರಾಬ್ಲಮ್ ಫೇಸ್ ಮಾಡೋ ಚಾನ್ಸಸ್ ತುಂಬಾ ಇದೆ. ಇದರಲ್ಲಿ ಸ್ವಲ್ಪ ನೀವು ಎಚ್ಚರಿಸ್ಕೊಬೇಕು. ತುಂಬಾ ಹೈ ಲೆವೆಲ್ ಗ್ರಾಮರ್ ಇರುತ್ತೆ, ಹೈ ಲೆವೆಲ್ ವೊಕ್ಯಾಬುಲರಿ ನೀವು ಸಾಲ್ವ್ ಮಾಡಬೇಕಾಗುತ್ತೆ ಟ್ರಾನ್ಸ್ಲೇಷನ್ ಮಾಡಬೇಕಾದ್ರೆ, ಮತ್ತೆ ಸಾರಾಂಶ ಬರೀಬೇಕಾದ್ರೆ. ಇದು ಎಲ್ಲಿ PSI ಎಕ್ಸಾಮ್ ಅಂದ್ರೆ ಇಷ್ಟಿತ್ತು, ಬಟ್ ಈ ಸಲ ಅಪ್ಡೇಟ್ ಮಾಡೋ ಚಾನ್ಸಸ್ ತುಂಬಾ ಇದೆ ಅಂತ ನಾನು ಹೇಳ್ತೀನಿ. ಮೋರ್ ಓವರ್ ನೀವು ಸಿವಿಲ್ ಎಕ್ಸಾಮ್ ನೋಡಿದ್ರೆ, ಸಿವಿಲ್ ಎಕ್ಸಾಮ್ ಅಲ್ಲಿ UPSC ತರ ಕ್ವಶನ್ ಪೇಪರ್ ಪ್ಯಾಟರ್ನ್ ಚೇಂಜ್ ಮಾಡ್ಬಿಟ್ಟಿದ್ದಾನೆ. ಚಾಯ್ಸ್ ಕೇಳ್ಬಿಟ್ಟು ಮೊದಲು ಬರೀ ಟಿಕ್ಕಿಂಗ್ ಇತ್ತು, ಬಟ್ ಇವಾಗ ಸ್ಟೇಟ್ಮೆಂಟ್ಗಳು ಕೊಟ್ಟು ಸ್ಟೇಟ್ಮೆಂಟ್ ಅಲ್ಲಿ ನೀವು ಅಸಂಪ್ಷನ್ ನ ಹುಡುಕ್ಬೇಕು. ಆ ತರ ಮಾಡ್ಬಿಟ್ಟಿದ್ದಕ್ಕೆ PSI ಎಕ್ಸಾಮ್ ಸುಮ್ಮನೆ ನಾರ್ಮಲ್ ಆಗಿರುತ್ತೆ ಅಂತ ಅನ್ಕೊಳಕ್ ಹೋಗ್ಬೇಡಿ. PSI ಎಕ್ಸಾಮ್ ಕೂಡ ಹಂಗೆ ಮಾಡ್ತಾನೆ, ಸ್ವಲ್ಪ ಅಪ್ಡೇಟ್ ಆಗಿ. ಮತ್ತೆ ಮೋರ್ ಓವರ್ ಇನ್ನೊಂದು ಏನ್ ಎಲ್ರಿಗೂ ಪ್ರಾಬ್ಲಮ್ ಏನಿದೆ ಅಂದ್ರೆ, PSI ಎಕ್ಸಾಮ್ ಅಲ್ಲಿ ಈ ಸಲ ಪೋಸ್ಟ್ಗಳು ಜಾಸ್ತಿ ಬೀಳುತ್ತಾ ಅಂತ. ಯಾಕಂದ್ರೆ ಹೋದ್ ಸಲ 402 ಪೋಸ್ಟ್ ಮಾತ್ರ ಇತ್ತು, ಈ ಸಲ ಒಂದು 545, 600 ಪೋಸ್ಟ್ಗಳು ಬರೋ ಚಾನ್ಸಸ್ ಇದೆಯಾ ಅಂತ ಎಲ್ರಿಗೂ ಒಂದು ಡೌಟ್ ಇದೆ. ಚಾನ್ಸಸ್ ಇರಬಹುದು, ಇಲ್ದೇನೂ ಇರಬಹುದು, ಹೇಳೋದಿಕ್ಕಾಗಲ್ಲ. ಅಕಸ್ಮಾತ್ ಇದ್ರೆ ಒಳ್ಳೇದೇನೆ, ಆದಷ್ಟು ಬೇಗ ನೋಡೋಣ. ಮತ್ತೆ ಇದರಲ್ಲಿ ಇನ್ನೊಂದೇನಂದ್ರೆ, ಎಲ್ಲ ಸಲ ಎಕ್ಸಾಮ್ ಯಾವಾಗ ನಡೆದಿದೆ ಅಂತ ಅಂದ್ರೆ, ಆಫ್ಟರ್ ಎಲೆಕ್ಷನ್ ನಡೆದಿದೆ. ಅಂದ್ರೆ 2023ರಲ್ಲಿ ಎಲೆಕ್ಷನ್, ನಮ್ಮ ಕರ್ನಾಟಕದಲ್ಲಿ 2023ರಲ್ಲಿ ಎಲೆಕ್ಷನ್ ನಡೆಯುತ್ತೆ. ನಡೆದ ತಕ್ಷಣನೇ ಎಕ್ಸಾಮ್ಸ್ಗಳು ಕಂಪ್ಲೀಟ್ ಆಗಿ ಕ್ವಾಲಿಫೈ ಅನೌನ್ಸ್ ಮಾಡಿದ್ದಾರೆ. ಅದೇ ತರ 2024ರಲ್ಲಿ ಎಕ್ಸಾಮ್ಸ್ ನಡೆದಿದೆ. ಇವಾಗ ಇನ್ನೊಂದು ಪ್ರಾಬ್ಲಮ್ ಏನಂತ ಅಂದ್ರೆ, ನಿಮ್ಗೆ ಎಕ್ಸಾಮ್ಸ್ ನಡಿಲೇಬೇಕು ಬಿಫೋರ್ ಎಲೆಕ್ಷನ್ ಗಿಂತ. ಅಂದ್ರೆ ನೆಕ್ಸ್ಟ್ ಎಲೆಕ್ಷನ್ ಯಾವಾಗ ಬರುತ್ತೋ ಅದ್ರಕ್ಕಿಂತ ಮುಂಚೆ ಈಗ PSI ಎಕ್ಸಾಮ್ ನಡೆಸಲೇಬೇಕು. ಅದು ಗ್ಯಾರಂಟಿ. ಅದನ್ನಂತೂ ನಾನು ನಿಮ್ಗೆ
ಹೇಳ್ಬಿಡ್ತೀನಿ. ಇದನ್ನ ನಾನು ನಿಮಗೆ ಗ್ಯಾರಂಟಿ ಕೊಟ್ಬಿಡ್ತೀನಿ. ಆ್ಯಂಡ್ ಮೋರ್ ಓವರ್ ಏನಂತ ಅಂದರೆ, ಜುಲೈಲಿ ಬರಬೇಕಿತ್ತು, ಕಾಲ್ ಮಾಡಬೇಕಿತ್ತು, ಇಲ್ಲ ಆಗಸ್ಟ್ ಕಾಲ್ ಮಾಡಬೇಕಿತ್ತು. ಈಗ 2026 ಡಿಸೆಂಬರ್ ತಿಂಗಳಲ್ಲಿ ಕಾಲ್ ಮಾಡೋ ಚಾನ್ಸಸ್ ತುಂಬ ಇದೆ. PSA ಎಕ್ಸಾಮು ನೀವು ಅದನ್ನು ನೆನ್ಪಿಟ್ಕೊಳ್ಳೇಬೇಕು. ನಿಮಗೆ ಯಾರೂ ಹೇಳ್ಬಿಟ್ಟು ಮಾಡಲ್ಲ, ನೋಡಪ್ಪ ಹಿಂಗೆ ಕಾಲ್ ಮಾಡ್ತೀನಿ ಮುಂದಿನ ತಿಂಗಳಿಂದ, ಅಂದರೆ ನೋಟಿಫಿಕೇಶನ್ ರಿಲೀಸ್ ಮಾಡ್ತೀನಿ ಅಂತ ಹೇಳಲ್ಲ. ನೀವು ರೆಡಿ ಆಗಿರಬೇಕು. ಈಗ ನೋಡಿ, ಸಿವಿಲ್ ಎಕ್ಸಾಮ್ ಮತ್ತು ವಿಲೇಜ್ ಅಕೌಂಟ್ ಎಕ್ಸಾಮ್ಗಳು ಎರಡು ಡೈರೆಕ್ಟಾಗಿ ರಿಲೀಸ್ ಮಾಡಿದ್ರು, ಯಾರಿಗೂ ವೆಯ್ಟ್ ಮಾಡಲಿಲ್ಲ. ಮತ್ತು ಈಗ ಒಂದು ವರ್ಷದಲ್ಲಿ 3 ಎಕ್ಸಾಮ್ಸ್ಗಳನ್ನ ರಿಲೀಸ್ ಮಾಡಬೇಕಿತ್ತು, ಬಟ್ ತಿಂಗಳು ಎಕ್ಸಾಮ್ಗಳು ಮಾಡಿಬಿಟ್ರು. ಈ ಲಾಸ್ಟ್ ಮಂತಲ್ಲಿ ಸಿವಿಲ್ ಎಕ್ಸಾಮು, ನೆಕ್ಸ್ಟ್ ಸೆಪ್ಟೆಂಬರ್ ಮಂತಲ್ಲಿ, ಸಾರಿ ಈ ಮಂತ್, ಓಕೆ, ನೆಕ್ಸ್ಟ್ ಮಂತಲ್ಲಿ CRDR ಎಕ್ಸಾಮು, ಅದ್ರ ನೆಕ್ಸ್ಟ್ ಮಂತ್ ವಿಲೇಜ್ ಅಕೌಂಟ್ ಎಕ್ಸಾಮು. ಈ ಥರ ತಿಂಗಳು ಎಕ್ಸಾಮ್ಸ್ ಮಾಡಿಬಿಟ್ರು, ಯಾರಿಗೂ ಟೈಮ್ ಕೂಡ ಕೊಡಲಿಲ್ಲ. KA ಡಿಪಾರ್ಟ್ಮೆಂಟಲ್ಲಿ ಪೇಪರ್ ಕೂಡ ಪ್ರಿಡಿಕ್ಟ್ ಮಾಡೋಕ್ಕಾಗದೆ ಅಷ್ಟು ಕ್ವಶನ್ಸ್ಗಳು ಇರುತ್ತೆ. ಇದು ಪ್ರಾಬ್ಲಮ್ ಆಗ್ಬಿಡ್ತು ಹುಡುಗರಿಗೆ. ನಾನು ಏನಾದ್ರು 3 ವರ್ಷ 4 ವರ್ಷದಿಂದ ಓದಿರೋ ಹುಡುಗರು, ಇಲ್ಲ 2 ವರ್ಷದಿಂದ ಓದಿರೋ ಹುಡುಗರಿಗೆ ಏನು ಪ್ರಾಬ್ಲಮ್ ಆಗಲಿಲ್ಲ. ಯಾಕಂದರೆ ಅವರು ಓದಿರೋದಂದ್ರೆ ಇಂಪಾರ್ಟೆಂಟು, ಎಕ್ಸಾಮ್ನ ಯಾವ ಥರ ನಾವು ಬರೆದು ಫೇಸ್ ಮಾಡ್ತೀವಿ ಅದು ಇಂಪಾರ್ಟೆಂಟ್. ನಾನು ಅವಾಗಿಂದ ನಾನು ನಿಮ್ಗೆ ಅದನ್ನೇ ಹೇಳೋದು. ಈ ಥರ ಟೈಮ್ ಕೊಡದೇ ಎಲ್ಲ ಒಂದೇ ಸಲ ಬಿಟ್ಟಿದ್ದಕ್ಕೆ ಹುಡುಗರಿಗೆ ಕ್ವಶನ್ಸ್ಗಳು ಪ್ರಿಡಿಕ್ಟ್ ಮಾಡೋಕ್ಕಾಗ್ದಂಗೆ, ಟೈಮು ಸಿಗ್ದಂಗೆ, ಏನು ಮಾಡ್ಬೇಕಂತ ಗೊತ್ತಾಗ್ದಂಗೆ ಸ್ವಲ್ಪ ಗಲಿಬಿಲಿ ಆಗಿಬಿಟ್ರು. ಅದನ್ನೇ ನಾನು ನಿಮ್ಗೆ ಹೇಳ್ತೀನಿ. ಇವಾಗ ಏನು ಹೇಳ್ದೇ ರಿಲೀಸ್ ಮಾಡಿದ್ದಾರೆ. ನೆಕ್ಸ್ಟ್ ದೊಡ್ಡ ಎಕ್ಸಾಮ್ಸ್ಗಳು ಏನು ಬರುತ್ತೆ, ಈ SDA FDA PSA ಎಲ್ಲ, ಅದು ದೊಡ್ಡ ಅದನ್ನು ಕೂಡ ಏನು ಹೇಳ್ದೇ ನಿಮ್ಗೆ ಟೈಮ್ ಕೂಡ ಕೊಡಲ್ಲ, ಬೇಗ ರಿಲೀಸ್ ಮಾಡಿಬಿಡ್ತಾನೆ. ವಿಲೇಜ್ ಅಕೌಂಟೆಂಟ್ ಎಕ್ಸಾಮ್ ಕಂಪ್ಲೀಟ್ ಆಗಲಿ ಅಂತ ವೆಯ್ಟ್ ಮಾಡ್ತಿದ್ದಾರೆ ಅಷ್ಟೇ. ವಿಲೇಜ್ ಅಕೌಂಟ್ ಎಕ್ಸಾಮ್ ಕಂಪ್ಲೀಟ್ ಆಯಿತು ಅಂದ್ಕೊಳ್ಳಿ ಅಕ್ಟೋಬರ್ಗೆ, ತಗೊಳ್ಳಿ ನವಂಬರ್ಗೆಲ್ಲ ಬರುತ್ತೆ. ನವಂಬರ್ ಇಲ್ಲ ಡಿಸೆಂಬರ್ಗೆಲ್ಲ ನಿಮಗೆ ನೋಟಿಫಿಕೇಶನ್ ಬಂದೇ ಬರುತ್ತೆ. ಅದೊಂದು ಗ್ಯಾರಂಟಿ ಕೊಡೋ ಚಾನ್ಸಸ್ ಇರುತ್ತೆ. ಅಕಸ್ಮಾತ್ 2026 ಮಿಸ್ ಆದರೆ 27 ಜಾನ್ವರಿಯಿಂದ ನೋಟಿಫಿಕೇಶನ್ ಸ್ಟಾರ್ಟ್ ಮಾಡೋ ಚಾನ್ಸಸ್ ತುಂಬ ಇದೆ. ನಿಮಗೆ UPSC ವರೆಗೂ ಟೈಮ್ ಕೊಡಲ್ಲ. ಅಲ್ಲಿ UPSC ಎಕ್ಸಾಮ್ಸ್ ನಡೆಯೋದು ಆಲ್ಮೋಸ್ಟ್ ಮೇ ತಿಂಗಳಲ್ಲಿ ನಡೆಯುತ್ತೆ, ಬಟ್ ಅಲ್ಲಿವರೆಗೂ ಟೈಮ್ ಇರಲ್ಲ. PSC ಎಕ್ಸಾಮ್ ತುಂಬ ಬೇಗ ಮಾಡೋ ಚಾನ್ಸ್ ಇದೆ. ಅದರಲ್ಲಿ ನೀವು ಇವಾಗ ಏನು ಮಾಡಬೇಕು ಅಂತ ಅಂದರೆ, ಅವ್ನು ನೋಟಿಫಿಕೇಶನ್ ಬಿಡ್ತಾನೆ ಅಂತ ವೇಟ್ ಮಾಡ್ಕೊಂಡು ಕೂತ್ಕೊಬಿಡ್ರಿ. ನಿಜವಾಗ್ಲೂ ನಿಮ್ಮ ಟೈಮ್ನ ನೀವು ವೇಸ್ಟ್ ಮಾಡ್ಕೊಂತೀರಾ. ಇವಾಗ ಹೆಂಗೆ ಸಿವಿಲ್ ಎಕ್ಸಾಮ್ ರಿಲೀಸ್ ಮಾಡಿದಾಗ ಓದ್ಕೊಂಡ್ರೆ ಆಯಿತು ಅಂತ ವೇಸ್ಟ್ ಮಾಡಿದ್ರೆ, ಆ ಥರ ಆ ದಿಕ್ಕೇನೆ PSC ಎಕ್ಸಾಮ್ಗೆ ಏನೇನು ಬೇಕು ನಾನು ಹೇಳ್ದಲ್ಲ, ಫಿಸಿಕಲ್ಲು ಮತ್ತು ರಿಟರ್ನ್ ಎಕ್ಸಾಮು, ಇವೆಲ್ಲ ಸ್ಟ್ರಾಂಗಾಗಿ ಇಟ್ಕೊಳ್ಳಿ. ಸ್ವಲ್ಪ ಹಾರ್ಡಾಗಿ ಪ್ರಾಕ್ಟೀಸ್ ಮಾಡಿ, ಡೈಲಿ ಪ್ರಾಕ್ಟೀಸ್ ಮಾಡಿ. ಟೈಮ್ ನಾಳೆನೇ ಇನ್ನೇನು 1 ಮಂತ್ ಇದೆ ಅಂದ್ಕೊಂಡು ನೀವು ಟೈಮ್ ಫಿಕ್ಸ್ ಮಾಡಿ. ಇವಾಗ ಆಲ್ರೆಡಿ ಆಗೋಗಿದೆ. ಸಿವಿಲ್ ಎಕ್ಸಾಮ್ ಯಾರು ಕ್ರ್ಯಾಕ್ ಮಾಡಿದ್ದಾರೆ ಎಲ್ರಿಗೂ ಒಳ್ಳೆಯದೇ. ಬಟ್ ಕ್ರ್ಯಾಕ್ ಮಾಡದಿರೋರಿಗೆ ಇನ್ನೊಂದು ಚಾನ್ಸ್ ಇದೆ ಅಂದರೆ PSC ಎಕ್ಸಾಮೇ. ಅದೊಂಥರ ದೊಡ್ಡ ಮಟ್ಟದ ಎಕ್ಸಾಮು. ಡಿಗ್ರಿ ಗ್ರಾಜುಯೇಟ್ಸ್ಗಳಾಗಿರ್ತೀರ, ಅದನ್ನು ನೀವು ನೆನ್ಪಿಟ್ಕೊಳ್ಳಿ. ಎಲ್ಲ ವರ್ಕೌಟ್ ಆಗುತ್ತೆ. ನಾನು ಹೇಳ್ದಲ್ಲ, ಡಿಸೆಂಬರ್ ಬಿಟ್ಟರೆ ನೆಕ್ಸ್ಟ್ ಮಂತು ಜಾನ್ವರಿ ಫೆಬ್ರವರಿ ಈ ಗ್ಯಾಪಲ್ಲಿ ಕಾಲ್ ಮಾಡೋದು ಕನ್ಫರ್ಮ್ ಆಗೋಗುತ್ತೆ. 100 ನಾನು ಗ್ಯಾರಂಟಿ ಕೊಡೋಕ್ಕಾಗಲ್ಲ, ಬಟ್ ಹೇಳ್ತಿದ್ದೀನಿ. ಯಾಕಂದರೆ ಎಲ್ಲ ಎಕ್ಸಾಮ್ಸ್ಗಳು ಕಂಪ್ಲೀಟ್ ಆಗಿದೆ. ಅವ್ರು ಬಿಫೋರ್ ಎಲೆಕ್ಷನ್ ಎಕ್ಸಾಮ್ಸ್ನ ಮಾಡಿ ಮುಗಿಸ್ಲೇಬೇಕು. ಅದು ಇಲ್ಲ, ಈಗ ಎಕ್ಸಾಮ್ ಇವಾಗ ಬಿಟ್ಟರೆ ನೆಕ್ಸ್ಟ್ ಎಲೆಕ್ಷನ್ ಮುಗ್ದು ನೆಕ್ಸ್ಟ್ ಅನೌನ್ಸ್ ಅವರು ಒಂದು ವರ್ಷ ಗ್ಯಾಪ್ ತೊಗೊಂಡು ಅನೌನ್ಸ್ ಮಾಡಬೇಕು. ಅಲ್ಲಿವರೆಗೂ ಟೈಮ್ ಎಕ್ಸ್ಟೆಂಡ್ ಮಾಡಬೇಕಾಗುತ್ತೆ. ಆ ಕಾರಣದಿಂದ ಬೇಗ ರಿಲೀಸ್ ಮಾಡ್ತಾರೆ. ಬಟ್ ಟೈಮ್ ನಿಮಗೆ ಜಾಸ್ತಿ ಕೊಡಲ್ಲ, ಟೈಮ್ ತುಂಬ ಕಮ್ಮಿ ಇರುತ್ತೆ. ನಾನು ಹೇಳ್ದಲ್ಲ, ಯಾರಿಗೆ ಏನು ಕಷ್ಟ ಇದೆ, ನೀವು ಈಸಿ ಇರೋ ಸಬ್ಜೆಕ್ಟ್ಗಳ ಮೇಲೆ ಫೋಕಸ್ ಮಾಡಿಬಿಡಿ. ಕಷ್ಟ ಇರೋ ಸಬ್ಜೆಕ್ಟ್ಗಳನ್ನ ಫೋಕಸ್ ಮಾಡಿ, ಅದನ್ನು ಈಸಿ ಮಾಡ್ಕೊಳ್ಳೋದು ಟ್ರೈ ಮಾಡಿ. ಆವಾಗ ನಿಮಗೆ ವರ್ಕೌಟ್ ಆಗುತ್ತೆ ಅಂತ ಹೇಳ್ತಿದ್ದೀನಿ. ಮತ್ತು ನೆಕ್ಸ್ಟ್ ಎಲ್ಲ ವೀಡಿಯೋಗಳಿಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಂತೂ ಮರಿಬೇಡಿ. ತುಂಬ ಇನ್ಫಾರ್ಮೇಷನ್ ನಾನು ನಿಮ್ಗೆ ತಂದುಕೊಡ್ತೀನಿ. ಮತ್ತು ಜೈ ಹಿಂದ್, ಜೈ ಕರ್ನಾಟಕ. ಧನ್ಯವಾದ.